ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನೋಡ್ರಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂತಹ ರೆಸಿಪಿ ಬಂದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಆಗಿರುವಂತಹ ಚಟ್ನಿಗಳಲ್ಲಿ ಈ ಥರ ಒಂದು ಕೆಂಪು ಚಟ್ನಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಹಬ್ಬ ಆಗಲಿ ಅಥವಾ ಮದುವೆ ಸಮಾರಂಭಗಳು ಅಥವಾ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಈ ಥರ ಚಟ್ನಿನ ನಾವು ಸಾಮಾನ್ಯವಾಗಿ ಮಾಡಿರ್ತೀವಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಈಗಿನ ಸೀಸನ್ ಅಂದರೆ ಈಗಿನ ವೆದರಲ್ಲಿ ನಮಗೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಈ ಥರ ಕೆಂಪು ಮೆಣಸಿಕಾಯಿ ಸಿಗ್ತಾವು. ಇವನ್ನ ನಾವು ಹಸಿ ಮೆಣಸಿಕಾಯಿ ಇವು ಅಂದರೆ ಹಣ್ಣಾಗಿದ್ದಂತಹ ಮೆಣಸಿಕಾಯಿನ ನಾವು ತೊಗೊಂಡು ಬಂದು ಈ ಥರ ಚಟ್ನಿನ ಮಾಡಿ ಸ್ಟೋರ್ ಮಾಡಿ 1 ತಿಂಗಳಾದ್ರೂ ಕೆಡಲಾರ್ದಂಗೆ ಸ್ಟೋರ್ ಮಾಡಿ ಇಟ್ಕೊತೇವೆ ನೋಡ್ರಿ. ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ್ರಿ. ನೋಡ್ತಾ ಇದ್ರಲ್ಲ, ಮೆಣಸಿಕಾಯಿ ಮೇಲ್ಗಡೆ ಇರುವಂತಹ ತುಂಬನ್ನು ತೆಗೆದು ಒಂದಷ್ಟು ನಾನು ಮೆಣಸಿಕಾಯಿನ ತೊಗೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನಾವು ಕಾರಣ ಮಾಡಿಟ್ಕೊಂಡು ರೊಟ್ಟಿ ಜೊತೆಗೆ ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಹಚ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಇದು. ಇದನ್ನು ನಾವು ಬೇಕಾದಾಗಷ್ಟೇ ಮಾಡ್ಕೊತೇವೆ ರೀ. ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಹೋಗಿಲ್ಲ. ನೀವು ಸ್ಟೋರ್ ಮಾಡೋರು ಆಗಿದ್ರಿ ಅಂತಂದ್ರೆ ಈ ರೆಸಿಪಿಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದ್ರೆ ನೀವು ಇದನ್ನು 1 ತಿಂಗಳಾದರೂ ಕೆಡಲಾರ್ದಂಗೆ ಇದಕ್ಕೆ ನೀರು ಮುಟ್ಟಿಸ್ಲಾರ್ದಂಗೆ ಚಟ್ನಿನ ನಾವು ಅರ್ಕೋಬೇಕಾಗತ್ತೆ ರೀ. ಬರ್ರಿ ಮೊದಲಿಗೆ ಏನೇನೆಲ್ಲ ಪ್ರೊಸೆಸ್ ಅದಾವ ಅಂತ ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ತವಾ ಇಡಾಕತ್ತೀನಿ. ತವಾ ಇಟ್ಟಾದಮೇಲೆ ನಾನು ಎಷ್ಟು ಮೆಣಸಿಕಾಯಿ ತೊಗೊಂಡಿದ್ದು ನೋಡ್ರಿ ಅವಷ್ಟು ಹಂಚಿನ ಮೇಲೆ ಹಾಕ್ಕೊಂಡು ಅದನ್ನು ಚೆಂದಂಗೆ ಹುರ್ಕೋಬೇಕು ನೋಡ್ರಿ. ಸ್ವಲ್ಪ ಕಪ್ಪಾಗಬೇಕು ಮೇಲ್ಗಡೆ ಎಲ್ಲ ಸಿಪ್ಪಿ, ಅದಷ್ಟು ಕಪ್ಪಾಗೋವರೆಗೂ ನಾನು ಇವನ್ನ ಚೆಂದಾಗೆ ಹುರ್ಕೋತೀನಿ ನೋಡ್ರಿ. ಇವನ್ನ ಹುರ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ಈ ಥರ ಸಿಡ್ದಿರ್ಬೇಕು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಹುರಿದಿದ್ದೇನೆ ಅಂಥೇಳಿ. ಈ ರೀತಿಯಾಗಿ ಹುರಿಬೇಕು ನೋಡ್ರಿ. ಅವನ್ನ ಮೇಲ್ಗಡೆ ಎಲ್ಲ ಕೆಂಪು ಬಣ್ಣ ಹೋಗಿ ಸ್ವಲ್ಪ ಕಪ್ಪಾಗಬೇಕು. ನೋಡ್ತಾ ಇದ್ರಲ್ಲ ಇಷ್ಟು ಚೆನ್ನಾಗಿ ಹುರ್ಕೊಂಡ್ವಿ ಅಂತಂದ್ರೆ ಹುರಿದಾದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳಕತ್ತೀನಿ ನೋಡ್ರಿ. ಅಡುಗೆಗೆ ಯೂಸ್ ಮಾಡುವಂತಹ ಎಣ್ಣೆನ ಹಾಕ್ಕೊಂಡು ಇವನ್ನ ಹುರ್ಕೊಳಕತ್ತೀನಿ. ಸಾಮಾನ್ಯವಾಗಿ ಸಿಟಿ ಕಡೆ ಎಲ್ಲ ಜನರು ಇರ್ತಾರಲ್ರಿ, ಅವ್ರಿಗೆ ಈ ಥರದ ಹಣ್ಣಾಗಿರುವಂತಹ ಮೆಣಸಿಕಾಯಿ ಸಿಗಂಗಿಲ್ಲ. ಅವ್ರೇನು ಮಾಡ್ತಾರೆ ಅಂತಂದರೆ ಒಣಗಿದ ಮೆಣಸಿಕಾಯಿನ ಬಿಸಿನೀರನ್ನು ಹಾಕಿ ಇಟ್ಟು ಈ ಥರ ಕೆಂಪು ಚಟ್ನಿನ ಮಾಡ್ಕೋತಾರೆ. ಬಟ್ ಈ ರೀತಿ ಮಾಡ್ಕೊಳ್ಳೋದು ರುಚಿನ ಬೇರೆ ಇರ್ತೈತೆ ನೋಡ್ರಿ. ಹೊಲದೊಳಗೆ ಗಿಡದಾಗ ಹಣ್ಣಾಗಿರುವಂಥ ಈ ಥರ ಮೆಣಸಿಕಾಯಿನ ತೊಗೊಂಬಂದು ಹುರ್ಕೊಂಡು ನಾವು ಚಟ್ನಿ ಮಾಡ್ಕೊಳ್ಳೋದ್ರಿಂದ ತುಂಬ ಸ್ಪೆಷಲ್ ಆಗಿರ್ತೈತಿ. ಹಾಗೆ ರುಚಿ ಕೂಡ ಹಾಗೆ ಇರ್ತೈತಿ. ಒಂದು ಹಳ್ಳಿ ಸೊಗಡಿನ ಒಂದು ಚಟ್ನಿ ಚೆನ್ನಾಗಿರ್ತೈತಿ. ನೋಡ್ತಾ ಇದ್ರಲ್ಲ, ಇದಕ್ಕೆ ನಾನು ಇದನ್ನು ತಣ್ಣಗಾದ್ಮೇಲೆ ಈ ಮೆಣಸಿಕಾಯಿ ಎಲ್ಲ ಒಂದು ತಾಟನ ತಕ್ಕೋತೀನಿ ರೀ. ಆಮೇಲೆ ನಾನು ಒಂದು ಸಣ್ಣ ಗಡ್ಡಿಲೇ 3 ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡೆ ನೋಡ್ರಿ. ಸಿಪ್ಪೆ ಸಮೇತ ತೊಗೊರಿ, ಸಿಪ್ಪೆ ಬಿಡಿಸೋಕೆ ಹೋಗ್ಬೇಡ್ರಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೆಣಸಿಕಾಯಿ ಎಷ್ಟು ತೊಗೊತೀರಿ ನೋಡ್ರಿ ಅಷ್ಟು ಉಪ್ಪನ್ನು ಹಾಕೋರಿ. ನಾ ಸುಮಾರು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡೆ ನೋಡ್ರಿ. ಇವಾಗ ಇದಕ್ಕೆ ಒಂದು 8-10 ನಾನು ಮೆಂತ್ಯ ಕಾಳನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಮೆಂತ್ಯ ಕಾಳು ಹಾಕೊಳ್ಳೋದ್ರಿಂದ ಚೆನ್ನಾಗಿರ್ತೈತಿ ಟೇಸ್ಟು, ಘಮ ಕೂಡ ಚೆನ್ನಾಗಿರ್ತೈತಿ. ಆಮೇಲೆ ಈ ಥರ ಶುಗರು, ಈ ಥರ BP ಈ ಥರ ಏನಾದರೂ ಮನೆಯಲ್ಲಿ ಸಮಸ್ಯೆಗಳಿದ್ರೆ ಈ ಥರ ಒಂದು ಮೆಂತ್ಯ ಕಾಳನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ನೂ ಚೆನ್ನಾಗಿರ್ತೈತಿ, ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ. ಅದಕ್ಕಂಥೇಳಿ ಮೆಂತ್ಯ ಕಾಳು ಹಾಕ್ಕೊಳಕತ್ತೀನಿ. ಮೆಂತ್ಯ ಕಾಳು ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಮೆಂತ್ಯ ಕಾಳನ್ನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಕಹಿ ಬರ್ತೈತಿ ಚಟ್ನಿ. ಅದಕ್ಕೋಸ್ಕರ ಇವಾಗ ನೋಡ್ರಿ ನಾನು ಹಿಂಡಿ ಕಲ್ಲೊಳಗೆ ಈ ರೀತಿ ಚಟ್ನಿನ ಅರೆದು ತೋರ್ಸಕತ್ತೀನಿ. ಇದು ತುಂಬಾ ಸಾಫ್ಟ್ ಆಗಿರ್ತೈತಲ್ರಿ, ಬೇಗನೆ ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ನಾವು ಒಂದು ಟೈಮ್ ತೊಗೊತೈತ್ರಿ, ಯಾಕಂದ್ರೆ ಇದ್ರೊಳಗೆ ಬೀಜ ಇರ್ತಾವೆ ನೋಡ್ರಿ. ಆ ಬೀಜನ ನಾವು ಚೆಂದಂಗೆ ಹರ್ಕೋಬೇಕಾಗತ್ತೆ. ಈ ರೀತಿ ನೋಡ್ರಿ ಚೆಂದಂಗೆ ಹರ್ಕೊಂಡಿದ್ದಾದ ನಂತರ ಇದನ್ನು ಇಷ್ಟು ಸಣ್ಣ ಆದರೆ ಸಾಕ್ರಿ. 50% ಆದಮೇಲೆ ನಾವು ಇದಕ್ಕೆ ಉಳಿದಿರುವಂತಹ ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ನ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ್ರಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಈ ಕಲ್ಲೊಳಗೆ ನಾವು ಅರ್ಧ ಟೇಸ್ಟ್ ಬೇರೆ ಇರ್ತೈತೆ ನೋಡ್ರಿ. ನಾವು ಮಿಕ್ಸಿ ಒಳಗೆ ಹಾಕೋಕ್ಕಿಂತ ಈ ಥರ ಕಲ್ಲೊಳಗೆ ಹರ್ಕೊಂಡ್ವಿ ಅಂದ್ರೆ ಒಂದು ಒಳ್ಳೆ ಘಮ ಇರ್ತೈತಿ, ಟೇಸ್ಟ್ ಚೆನ್ನಾಗಿರ್ತೈತಿ. ಈ ಕಲ್ಲೊಳಗೆ ಅರೆದಿಟ್ಟಿರುವಂತಹ ಚಟ್ನಿನ ನೀವು ಎಷ್ಟು ದಿನ ಇಟ್ಕೊಂಡ್ರು 2 ತಿಂಗಳ ತನಕ ಇಟ್ಕೊಂಡ್ರು ಒಟ್ಟ ಕೆಡಂಗಿಲ್ಲ ನೋಡ್ರಿ, ಅಷ್ಟು ಚೆನ್ನಾಗಿರ್ತೈತಿ. ಈಗ ನೋಡ್ತಾ ಇದ್ರಲ್ಲ ಇಷ್ಟು ಸಣ್ಣಾಗಿತ್ತು ರೀ. ನಾನು ಎಲ್ಲ ಕಡೆ ಹತ್ತಿದಂಥ ಚಟ್ನಿನ ಒಂದು ಕಡೆ ಸೈಡ್ ತೊಗೊಂಡು ಅದನ್ನು ಮತ್ತೆ ನಾನು ಚೆನ್ನಾಗಿ ಹರ್ಕೋತೀನಿ. ಇದಕ್ಕೆ ನೀರು ಮುಟ್ಸೋಕೆ ಹೋಗ್ಬೇಡ್ರಿ. ನೀರು ಮುಟ್ಸಿದ್ರೆ ಅಂತಂದ್ರೆ ಸ್ವಲ್ಪ ಒಂದು 15 ದಿನದ 15 ದಿನದವರೆಗೂ ಚೆನ್ನಾಗಿರ್ತೈತಿ. ಬಟ್ ನೀರು ಹಾಕ್ಲೇ ಇಲ್ಲ ಅಂತಂದರೆ ತುಂಬ ಚೆನ್ನಾಗಿ 1 ತಿಂಗಳ ತನಕ ನಾವು ಹೊರಗಡೆನೇ ಸ್ಟೋರ್ ಮಾಡ್ಕೋಬೋದು. ತಿಂಗಳಾಂಗಟ್ಲೆ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಇವಾಗ ನೋಡ್ತಾ ಇದ್ರಲ್ಲ, ನಾನು ತೊಗೊಂಡಿರುವಂತಹ ಬೆಳ್ಳುಳ್ಳಿ, ಹಾಗೆಯೇ ಜೀರಿಗೆ, ಉಪ್ಪು ಇದನ್ನೆಲ್ಲದನ್ನು ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮತ್ತೆ ನಾನು ಬೆಳ್ಳುಳ್ಳಿ ಹಾಗೆ ಜೀರಿಗೆ ಇದೆಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾನು ಹರ್ಕೋತೀನಿ ನೋಡ್ರಿ.
ಕಲ್ಲಿನಲ್ಲಿ ಅರಿಯೋದು ಒಂದು ಮಜಾನ ಬೇರೆ ಇರ್ತೈತೆ ನೋಡ್ರಿ. ನೋಡ್ತಾ ಇದ್ರಲ್ಲ, ಇಷ್ಟು ಚೆನ್ನಾಗಿ ಈ ಥರ ಪೇಸ್ಟ್ ಆದರೆ ಸಾಕು ಈ ಚಟ್ನಿ. ದೋಸೆಗೂ ಕೂಡ ತುಂಬಾ ಚೆನ್ನಾಗಿರ್ತೈತಿ ಮೇಲ್ಗಡೆ ಹಚ್ಕೊಂಡು ತಿನ್ನೋದಕ್ಕೆ. ತುಪ್ಪ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಅದ್ರ ಜೊತೆಗೆ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತೈತಿ. ಇದನ್ನು ಕಲ್ಲಿನಲ್ಲಿರುವಂತಹ ಚಟ್ನಿ ಎಲ್ಲದನ್ನು ನಾನು ಈ ಸ್ಪೂನಿಂದಲೇ ತಕ್ಕೋತಾ ಇದ್ದೀನಿ ನೋಡ್ರಿ. ಯಾಕಂದರೆ ಖಾರ ಇರ್ತೈತೆ ಅನ್ನೋದಕ್ಕೋಸ್ಕರ ನಾನು ಕೈಲೇ ತೆಗ್ದಿಲ್ಲ, ಈ ಥರ ಚಮಚಲ್ಲೇ ತೆಗೆದಿದ್ದೀನಿ. ನೋಡ್ತಾ ಇದ್ರಲ್ಲ, ಖಾರ ರೆಡಿ ಆಯಿತು. ಇವಾಗ ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡೋಣಂತ ಬರ್ರಿ. ಹೆಂಗಾಗಿತ್ತಂತೇಳಿ ನಿಮ್ಗೆ ತೋರಿಸ್ತೀನಿ. ಒಂದು ರೊಟ್ಟಿ ತೊಗೋರಿ, ಅದಕ್ಕೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಖಾರ ಅಷ್ಟು ಹಚ್ಕೊಂಡು, ಅದಕ್ಕೆ ನಾವು ಮಾಡಿಟ್ಟಿರುವಂತಹ ತುಪ್ಪನ ಹಾಕ್ಕೊಂಡು ಈ ರೊಟ್ಟಿ ಜೊತೆಗೆ ಬೆರೆಸ್ಕೊಂಡು ತಿಂತಾ ಇದ್ದರೆ ಅದರ ರುಚಿ ಬೇರೆ ಇರ್ತೈತೆ ನೋಡ್ರಿ. ಒಂದು ಲೆವೆಲ್ ಅಂತಲೇ ಹೇಳ್ಬೋದು, ರುಚಿ ಅಷ್ಟು ಚೆನ್ನಾಗಿರ್ತೈತಿ. ನೀವೇ ಒಂದು ಸತಿ ಟ್ರೈ ಮಾಡಿ ನೋಡಿ ಹೆಂಗಾಗಿತ್ತಂಥೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತಂದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ಹೆಚ್ಚಿಗೆ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ರೆಸಿಪಿನ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಚಟ್ನಿನ ತಪ್ಪದೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.